ಏನಿದೆ ಕೆಲಸಕ್ಕೆ ಚಂದ ಜವಾಬ್ದಾರಿ ಬೇಡ ನಿಮ್ಗೆ? ಏನಿದೆ ಮದಿ ಮನೆಗೊಂಡ ಸಾವುಕಾರ ಬರಗಾಲ ಮಂದರ್ತಿದ್ದು ಹೊರಡುವತ್ತಿಗೆ ಇವ್ರನ್ನೆಲ್ಲ ಒಟ್ಟಾಗಿ ಬಪ್ಪದೆ ಒಂದ್ ಕೆಲಸ ಆಯ್ತು. ಫಸ್ಟ್ ಬಸ್ ಒಂದ್ ತಪ್ಪಿ ಹೋಯ್ತು, ಹಂಗಾಗಿ ಒಂದ್ ಚೂರ್ ತಡು ಆಯ್ತು ಇವತ್ತು. ಅಲ್ಲ ನೀವು ಒಬ್ಬರಿಗೆ ಅರ್ಧ ಗಂಟೆ ಲೇಟ್ ಬರೋದು ದಿವಸ ಬಸ್ ತಪ್ಪಿ ಹೋಗ್ತಂದ್ರೆ ಅರ್ಧ ಗಂಟೆ ಲೇಟ್ ಆಗ್ತಿದ್ದಾರೆ. ಹೀಗೆ ಮಾಡಿ ಕೆಲಸ ಮಾಡಿದ್ರೆ ನಿನ್ನೆ ಅರ್ಧ ದಿವಸ ರಜೆ ಮಾಡೋದಂದ್ರೆ ನೀವು ಸಾವುಕಾರ ನಾಳೆ ನಮ್ಗೆಲ್ಲ ಒಂದಿನ ರಜೆ ಬೇಕ. ಎಂತಕ್ಕೆ? ನಮ್ಮೂರ ಹಬ್ಬ ನಮ್ಗೆಲ್ಲ ಬೇರೆ ಹೋಗಿತ್ತು ನಾಳೆಗೆ. ನಿನ್ನೆ ಅರ್ಧ ದಿವಸ ರಜೆ ಮಾಡಿ ನಾಳೆ ಇಡೀ ದಿವಸ ರಜೆ ಕೇಳ್ತೀನಿ. ಹೀಗ್ ಮಾಡ್ರೆ ಕಂಪ್ನಿ ಕೆಲಸ ಮಾಡಿದ್ರೆ ನಿಮ್ಮನ್ನು ಕಟ್ಕೊಂಡು ನಮ್ಮ ರಾತ್ರಿ ಇಡೀ ಎದ್ರಿ ಇದೆ ತಲೆ ವಿಷಯ ಆಗ್ತೈತೆ. ಟೆನ್ಷನ್ ಮೇಲೆ ಟೆನ್ಷನ್ ಮಾರೆ ಹೋಗಿ ಕೆಲಸ ಮಾಡಿ. ಅಲ್ಲಿ ಕುಂದಾಪುರ ಒಂದು ಟೊಮೆಟೊ ಬೇಗ ಬೇಗ ಮಾಡಿ ಕಳಿಸಿ. ಇವರನ್ನೆಲ್ಲ ಹೈಕೊಂಡು ಕಂಪ್ನಿ ನಡೆಸೋದು ಹೇಗೆ? ಒಳ್ಳೆ ವಿಷಯ ಒಂದು ಗಾಡಿ ಬಂದೈತೆ. ಹೇಳಿದ್ರಪ್ಪ ಹೊಡಿತ, ಹೇಳಿದ್ರಪ್ಪ ನಾನು ಇಂತ ಈಗ ಇವನಿಗೆ ಬೈದ್ರೆ ನಾನು ಇವನಿಗೆ ಕೆಲಸಕ್ಕೆ ನಮ್ ಟೆನ್ಷನ್ ಯಾರಿಗೆ ಹೇಳು? ನೋಡಿ ಇಲ್ಲಿನ ಇಂಜಿನಿಗೆ ಒಂದು ಬ್ಲಾಕ್ ಇದೆ ಸಮಸ್ಯೆ ಹೇಳುವುದೇ ನೆನ್ಕೊಳ್ಳಿ. ಕಂಡಿಲ್ಲ ಫೋನ್ ಮಾಡಿ ಹೇಳು. ಹಲೋ ಹಲೋ, ಎಲ್ಲಿದ್ರಿ ಮೇಲೆ? ಇಲ್ಲೊಂದು ಬ್ಲಾಕ್ ಐತಿ. ಬ್ಲಾಕ್ ಆದ್ರೆ ಸಮಾಬಿಸಿ ನೀರು ಕುಡಿ. ಭಾರಿ ಅರ್ಜೆಂಟ್ ಆಗಿತ್ತು, ಬೇಗ ಬಂದು ಅದೊಂದು ಬ್ಲಾಕ್ ಸಮ್ ಮಾಡಿ. ಹೋಗಾದ್ರೆ ಬ್ಲಾಕ್ ಆದ್ರೆ ಇತ್ತಲ್ಲ ಒಳ್ಳೆ ಪಪ್ಪಳಿ ಹಣ್ಣು ಅಥವಾ ಬಸ್ಲಿ ತಿಂದ್ರೆ ಇತ್ತಲ್ಲ, ಎಂತ ಬ್ಲಾಕ್ ಇದ್ರು ಸಮ. ಒಂದು ನಿಮಿಷ ಇಲ್ಲ ಮಂಡಿ ಕಟ್ಟಿ ನಾನು ಒಂದು ನಿಮಿಷ ಬಿಟ್ಟು ಮಾಡ್ತೀನಿ. ಎಂತದ ನೀವು? ನಾನು ಪೈಪ್ ಲೈನ್ ಬ್ಲಾಕ್ ಅಂತ ಹೇಳ್ತಾ ಇದ್ದೆ. ಪೈಪ್ ಬ್ಲಾಕ್ ನೀನು ಬಿಟ್ಟಿದ್ಯಾರ? ಇಲ್ಲ. ಯಾರ ನೀನು? ಸರ್ ನೀನು ಯಾರು ಬಿಟ್ಟಿದ್ಯಾ? ವಾಚ್ಮನ್ ಇಲ್ಲೇ ನಿನ್ನೆ ದೊಂಪ ಅಂತ ಹೇಳಿದ. ಇವತ್ತು ಮದಿ ಅಂತ ನಿನಗೆ ಒಂದು ಸ್ವಲ್ಪ ಚುಕ್ಕಿಲ್ಲ ಮಗನೇ. ಎಲ್ಲರಿಗೂ ರಜೆ ಕೊಡ್ತಾ ಇರ್ತೀವಿ, ಸ್ಯಾಂಕ್ಷನ್ ಮಾಡ್ತೀವಿ, ಕಂಪನಿ ಕೆಲಸ ನಡೆದ್ರೆ ಸ್ವಲ್ಪ ಚುಕ್ಕಾಗಿ ಗೊತ್ತಾಯ್ತಾ? ಯಾರೇ ನೀನು? ಏನ್ ಬಂದಿದ್ದಿಲ್ಲ? ನಮ್ದು ಗೊತ್ತಾಗಿಲ್ಲ. ಏನು? ಅಯ್ಯೋ ನಂಗೆ ನಿನ್ನೆ ಅಲ್ಲ 4 ಗಂಟೆಗೆ ಅಲ್ಲಿ ಬ್ರಹ್ಮವರ ಬಸ್ ಸ್ಟ್ಯಾಂಡ್ ಅಮ್ಮ ಹೋಗ್ಲಿತ್ತು. ನಾನು ಓವರ್ ಮಾಡಿ ಬರ್ತಿದ್ದೆ ನಿನ್ನೆ ಮಳೆ ಒಪ್ಪುವತ್ತಿ 4 ಗಂಟೆಗೆ ಕಾಫಿ ಕೊಡುವಾನೆ. ಅಲ್ಲಿ ಕಾಫಿ ಕೊಡುವತ್ತಿಗೆ ಅಲ್ಲಿ ಮ್ಯಾಲ ಮನೆ ಶ್ರೀನಂದ ಮಗ ವೆಂಕಟೇಶ್ ಇತ್ತಲ್ಲ, ಅವನು ಕಾಫಿ ಕೊಡು ಬಂದಿದೆ. ಒಟ್ಟಿಗೆ ಒಂದೇ ಟೇಬಲ್ ಕಾಫಿ ಕೊಡುವತ್ತಿಗೆ ಅವನು ನಿಮ್ ಕಂಪನಿ ವಿಷಯ ಹೇಳ್ದಾಗ, ನಿಮ್ದು ಭಾರಿ ದೊಡ್ಡ ಕಂಪನಿ ಅಂದ್ರು, ನಿಮ್ ಕಂಪನಿಗೊಂದು ಡ್ರೈವರ್ ಕೆಲ್ಸಕ್ಕೂ ಒಂದು ಒಳ್ಳೆ ಜನ ಬೇಕು. ಹಂಗ ಮಾತು ಕೇಳಿ ಭಾರಿ ಖುಷಿ ಆಯ್ತು. ಅವನಿಗೆ ಹೇಳಿದೆ, ಇಡೀ ಬ್ರಹ್ಮಾಂಡ ನನ್ನಷ್ಟು ಒಳ್ಳೆ ಡ್ರೈವರ್ ಯಾರಿದ್ರು? ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೆ ಅಂತ ಸೀರೆ ಇಲ್ಲ. ಅಲ್ಲ ನಿಮ್ದು ಇರೋ ಕಂಪನಿಯವರಿಗೆಲ್ಲ ಕೆಲಸದವ್ರಿಗೆ ಬೆಳಿಗ್ಗೆ ಚಾ ತಿಂಡಿ ಕೊಡ್ತೇವೆ, ಮಧ್ಯಾಹ್ನ ಊಟ ಕೊಡ್ತೇವೆ, ಸಾಯಂಕಾಲ ಪುನಃ ಚಾ ಇತ್ತು. ಅಲ್ಲ ಮಧ್ಯಾಹ್ನ ಊಟದಂಗ ಕೋಳಿ ಮಟ್ಟಿ ಕೊಡ್ತೀರಿ ಅಯ್ಯೋ. ಅದಕ್ಕೆ ನಿಂಗೆ ಅದಕ್ಕೆಲ್ಲ ಎಂತಕ್ಕ? ನೀ ಬಂದದ್ದು ಎಂತ ಹೇಳ? ಆ ಕೆಲಸ ಮುಗಿಸ್ಕೊಂಡು ಹೋಗ್ಲಿ. ಎಂತ ಬಂದದ್ದು ಹೇಳಿ? ಡ್ರೈವರ್ ಕೆಲಸ ನಾನಿಂದ ಒಪ್ಪುದ? ಅಲ್ಲ ನಾಳೆಯಿಂದ ಬಪ್ಪುಗೆ ಇದು ಕಂಪನಿ ಟರ್ನ್ ಓವರ್ ಎಷ್ಟಂದ್ರೆ ನಿಮ್ಗೆ ಗೊತ್ತಿತ್ತಾನ? ವರ್ಷಕ್ಕೆ 80 ರಿಂದ 100 ಕೋಟಿ ಟರ್ನ್ ಓವರ್ ಟೊಮ್ಯಾಟೊ ಕಂಪನಿ. ಹಾದಿ ಮೇಲೆ ದಾರಿ ಮೇಲೆ ಹೋಗ್ಬಾರ್ದೆಲ್ಲ ಕೆಲಸ ತಕೊಂಡ್ರೆ
ನಮ್ ಕಂಪನಿ ರೆಪ್ಯುಟೇಷನ್ ಉಳೋದು ಹೆಂಗ? ಒಂದು ಕೆಲ್ಸಕ್ಕೆ ಬರ್ಕಂದ್ರೆ ಎಕ್ಸ್ಪೀರಿಯನ್ಸ್ ಏನು? ನಿನಗೆ ಎಕ್ಸ್ಪೀರಿಯನ್ಸ್ ಇತ್ತ? ಎಕ್ಸ್ಪೀರಿಯನ್ಸ್ ಕಂಡಪಟ್ಟಿ ನೋಡು, ನಮ್ಮ ಕಂಪನಿಯಲ್ಲಿ ಯಾರನ್ನೇ ತಕೊಂಡ್ಕಂದ್ರೆ ಎಕ್ಸ್ಪೀರಿಯನ್ಸ್ ಇಂಟೆಲಿಜೆನ್ಸ್ ಇತ್ತಕ್ಕ, ಜನರಲ್ ನಾಲೆಜ್ ಇತ್ತಕ್ಕ, ಮತ್ತೆ ಇದಕ್ಕಿಂತ ಎಲ್ಲ ಜಾಸ್ತಿ ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ಬೇಕಾ? ಅದು ಎಲ್ಲ ನನ್ನ ಹತ್ರ ಅಲ್ಲ, ಅದೆಲ್ಲ ಇತ್ತಂದ್ರೆ ನೀನ್ ಹೇಳಕ್, ಆದ್ರೆ ನಾವು ಚೆಕ್ ಮಾಡ್ಕಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತಾವ, ಒಂದು ಇಂಟರ್ವ್ಯೂ ಮಾಡ್ತಾವ. ನೀನು ಎಕ್ಸ್ಪೀರಿಯನ್ಸ್ ಇತ್ತ? ಎಲ್ಲೆಲ್ಲ ಕೆಲಸ ಮಾಡಿದ? ನಾನು ಮೊದಲು ಬಾಟಾ ಕಂಪನಿ ಅಲ್ಲೇ ಅಂತ ಕೆಲಸ ಮಾಡಿದೆ. ಬಾಟಾ ಕಂಪನಿ ಓನರ್ ಇದ್ದಾರಲ್ಲ, ಅಲ್ಲಿ ನಾನು ಡ್ರೈವರ್. ಎಷ್ಟು ವರ್ಷ ಮಾಡಿದೆ? ಅಲ್ಲಿ ಒಂದು 10 ವರ್ಷ ಮಾಡಿದೆ. 10 ವರ್ಷ. ಕಡೆಗೆ ಎಂತ ಮಾಡಿದೆಪ್ಪ? ಕಡೆಗೆ ನಾನು ಬಾಟಾದಿಂದ ಟಾಟಾಕ್ ಜಂಪ್ ಆದೆ. ಅಲ್ಲಿ ಎಂತ ಮಾಡಿದೆ? ಅಲ್ಲೂ ಓನರ್ ಇದು ಡ್ರೈವರ್ ಕೆಲಸ ಮಾಡಿದೆ. ಡ್ರೈವರ್ ಕೆಲಸ ಎಷ್ಟು ವರ್ಷ ಮಾಡಿದೆ? ಅದು 10 ವರ್ಷ ಮಾಡಿದೆ. 10 ವರ್ಷ ಮಾಡಿದ್ಯಾ? ಕಡೆಗೆ ಎಂತ ಮಾಡಿದ್ಯಾ? ಕಡೆಗೆ ನಾನು ಟಾಟಾದಿಂದ ಟೊಯೋಟಾ ಜಂಪ್ ಆದೆ. ಎಷ್ಟು ವರ್ಷ ಮಾಡಿದೆ? ಅಲ್ಲೂ 10 ವರ್ಷ ಮಾಡಿದೆ. ಒಟ್ಟು ನೀನು ಕಂಪನಿಯಿಂದ ಕಂಪನಿ ಮಂಗನ ಕಣೆ ಜಂಪ್ ಆತ. 10 ವರ್ಷಕ್ಕೊಂದ್ಸಲ ಜಂಪ್. ಅದು ಯಾಕಪ್ಪ? ಅಂದ್ರೆ ಸಂಬಳ ಸ್ವಲ್ಪ ಜಾಸ್ತಿ ಆಯ್ಲಿ ಅದು ಏನೇ ಇರ್ಲಿ, ಈಗ ನಮ್ಮ ಕಂಪನಿಗೆ ಇಂತ ರೆಪ್ಯೂಟೆಡ್ ಕಂಪನಿ ತಕೊಂಬತ್ತಿಗೆ ಇಂಟರ್ವ್ಯೂ ಮಾಡಿ ನಿನ್ ಜನರಲ್ ನಾಲೆಜ್ ಏನು, ನಿನ್ ಇಂಟೆಲಿಜೆನ್ಸ್ ಏನು, ನಿನ್ ಕಾಮನ್ ಸೆನ್ಸ್ ಇತ್ತ, ಇವೆಲ್ಲ ಚೆಕ್ ಮಾಡಿ ನಾವು ತಕೊಂಬೋದು. ಗೊತ್ತಾಯ್ತಲ್ಲ? ಏನಿಲ್ಲ ಕ್ಯಾಟಲಾಗ್ ಮಾಡ್ಬೋದಾ? ಏನು ಮೆರವಣಿಗೆ ಹೋಗ್ತಿದ್ದಂಗೆ ಇಷ್ಟೆಲ್ಲ ಮಾಡಿದ್ರೆ ಸ್ವಲ್ಪ ಜವಾಬ್ದಾರಿ ಬೇಡ ನಿಮ್ಗೆ? ನೀವು ಕುಂದಾಪುರದಿಂದ ಬಂದದ? ಅಧಿಕ ಪ್ರಸಂಗಿ ಹೇಳಿ ಪಟ್ಟಾಡ ತಲೆ ಹೇಗೆ ಮಾಡ್ಬೇಡ, ಸುಮ್ಮನೆ ಹೇಳಷ್ಟೇ ನಿಲ್ಕೊ. ಗೊತ್ತಾಯ್ತಲ್ಲ? ನೀವೆಂತ ಕಾಣ್ತಿದ್ದೀರಾ? ನಿಮ್ ಸಂಬಳ ಮುದ್ದೆ ಹೆಚ್ಚು, ಒಂದು 5% ಕೆಲಸ ಮಾಡ್ತಿದ್ರೆ ನೀವು. ನಿಮ್ ನಂತರ ನಾವು ಕಂಪನಿ ನಡೆಸೋದು ಹೇಗೆ? ಬೇರೆ ಟೊಮೆಟೊ ನೋಡಪ್ಪ ಬಾಯ್, ಈಗ ನಿನಗೊಂದು ಇಂಟರ್ವ್ಯೂ ಮಾಡ್ತೆ. ಗೊತ್ತಾಯ್ತಾ? ಸುಮ್ಮನೆ ಇಲ್ಲಿ ಬಂದು ಕೂತ್ಕೋ. ಬಾಯ್. ನೋಡಿ, ಇವರು ನಮ್ಮ ಕಂಪನಿ ಮ್ಯಾನೇಜರ್. ನಮಸ್ಕಾರ. ಇವರು ನಮ್ಮ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್. ನಮಸ್ಕಾರ. ನೀವು ಸಾಧಾರಣ ಎಷ್ಟು ವರ್ಷದಿಂದ ಸುಮ್ಮನೆ ಕೂತ್ಕೊಳ್ಳ. ನೋಡಿ, ಈಗ ಇವರು ಸ್ವಲ್ಪ ತಲೆ ಹಾಕಿ ತುಂಬಾ ಅಧಿಕ ಪ್ರಸಂಗಿ. ಇವ್ರನ್ನ ಕಂಪನಿ ಕೆಲಸ ತಗೊಂಡು ಪ್ರಯೋಜನ ಇಲ್ಲ. ಆದ್ರೆ ಒಂದು ಇಂಟರ್ವ್ಯೂ ಮಾಡ್ಬೇಕು ಮಾಡುವ. ಸ್ವಲ್ಪ ತಲೆ ಹಾಕಿ ಕ್ವಶನ್ ಕಿಸಿ ಉತ್ತರ ಕೊಡೋಕ್ಕಾಗ ಒಟ್ಟು ಅವನ ಆಡಳಿತ ನನ್ನ ಸಾಕು ಹಾಕಂದ್ರೆ ಹೇಳಿಸುತ್ತೆ. ಆದ್ರೆ ಈ ಅಸೋಸಿಯೇಷನ್ ಕಾರ್ಮಿಕರ ಪ್ರಾಬ್ಲಮ್ ಅಂತ ನಾನು ಸುಮ್ಮನೆ ಕಳಿಸಿದ್ರೆ ಅದಕ್ಕೆ ಇಂಟರ್ವ್ಯೂ ಮಾಡ್ಬೇಕು ಮಾಡುವ. ಆದ್ರೆ ಅವ್ರು ತಗೊಂಡು ಬೇಡ. ಈ ನಮ್ಮೊಳಗೆ ಹೇಳಿ. ಗೊತ್ತಾಯ್ತಲ್ಲ? ಮ್ಯಾನೇಜರ್ ಕರ್ನಾಟಕದ ತಂಪ ಈಗ ನಾನು ಒಂದು ಕ್ವಶನ್ ಕೇಳ್ತೇನೆ. ಫಸ್ಟಿಗೆ ನಿನ್ನ ಹೆಸರೇನು? ನನ್ನ ಹೆಸರಂಗೆ 2 ಹೆಸರು. ಒಂದು ಮನೆಯಂಗ ಬಾಬು ಅಂತ ಕರೀ, ಆಧಾರ್ ಕಾರ್ಡ್ ಅಂಗ್ ಸಕ್ರಿ ಕಾರ್ಡ್ ಅಂಗ್ ಬಾಬಣ್ಣ ಅಂತ. ಇದು ಆಧಾರ್ ಕಾರ್ಡ್ ಅಲ್ಲಿ ಏನುಂಟು ಅದು ಸಾಕು ನನಗೆ. ನಿಮ್ಮ ಅಧಿಕ ಪ್ರಸಂಗ ಎಲ್ಲ ಮಾತಾಡ್ಕೊಂಡು ಬಾಬಣ್ಣ. ಸರಿ, ಈಗ ಎಲ್ಲಿಂದ ಬಂದದ್ದು ನೀನು? ನಾನು ಮಟ್ಪಾಡಿ ನಂದೊಂದು ಕೂತು ಹೊಳಿಬೋದಿಂದ ಶಾಸ್ಪೂಜಾರ್ ಮನೆ ಇತ್ತಲ್ಲ, ಅಪ್ಪ ನೈಟ್ ಮನೆ ಪಕ್ಕದಿಂದ ಬಂದದ್ದು. ಎಷ್ಟು ಓದಿದೆ? ನಮ್ಮ ಕುಟುಂಬದಲ್ಲಿ ನಾನೇ ಸ್ವಲ್ಪ ಜಾಸ್ತಿ ಓದುದು. ಮಾಡಬೇಡ.
ನಿನ್ನ ಕುಟುಂಬದೆಲ್ಲ ನಾವು ಕೇಳಿದೆ. ನೀನ್ ಎಷ್ಟು ಓದಿದ್ರೆ? ನಾನು 6 ಪಾಸ್. 6 ಪಾಸ್ ಅಂದ್ರೆ 7 ರೂಪಾಯಿ. ನಮಗೆ ಡ್ರೈವರ್ ಕೆಲಸಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಎಸ್ಎಸ್ಎಲ್ಸಿ ಆಯ್ತಲ್ಲ ಸರ್? SSLC ಮಿನಿಮಮ್ ಕ್ವಾಲಿಫಿಕೇಶನ್ ನಮ್ಮ ಕಂಪನಿ ಗೊತ್ತಾಯ್ತಲ್ಲ. ಇಲ್ಲಿ ಒಂದು ಬೇಗ ಕ್ವೆಶ್ಚನ್ ಕೇಳಿ ನೋಡು, ನಾನು ಕ್ವಶನ್ ಹೇಳ್ತೀನಿ. 2 ಚಕ್ರ ಸರಿಯಾಗಿ ಹೇಳು. ಹ್ಯಾಂಡ್ ಒಂದು ಹ್ಯಾಂಡ್ಲ್ ಕಿಕ್ ಹೊಡಿ. ಗುಡು 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 ಅಂದ್ರೆ ಕಿಕ್ ಹೊಡೆದ್ರೆ ಗುಡು 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 ಅಂತ ಅದೇನು ನಂಗೆ ಅಂದಾಜು ಆಯ್ತು. ಹೇಳಾಗಲ್ಲ. ನಂಗೆ ಅಂದಾಜು ಆಯ್ತಲ್ಲ. ಹೇಳು ಮಾರ್ರೆ. ಅದು ಬೈಕ್. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಅದು ಯಾವ ಕಂಪನಿ ಇದೆ? ಸಬ್ಜೆಕ್ಟ್ ಯಾವ್ದು ಕಂಪನಿ ಇರಲ್ಲ. ಈಗ ಬಿಸಿ ಕೇಳಿದ್ರೆ ಅದು ಉಪಯೋಗ. ತಿರ್ಸಿ ಕೇಳಿದ್ರೆ ಉತ್ತರ ಹೇಳೋದು ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಕ್ವೆಶ್ಚನ್ ಕೇಳಿ. ಆಯ್ತು, ಇನ್ನೊಂದು ಕ್ವಶನ್ ಇತ್ತು. ನೀವೀಗ ರಸ್ತೆ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ರಿ. ರಸ್ತೆ ಮಧ್ಯೆ ನಡ್ಕೊಂಡು ಇಲ್ಲಿಂದ ಸುಮಾರು ವೆಹಿಕಲ್ ಇಲ್ಲಿಂದ ಸುಮಾರು ಬೇಕು. ಅವರಿಗೆ ಡಿಸ್ಟರ್ಬ್ ಆಯ್ತು. ಒಂದು ಶಬ್ದ ಮಾಡ್ತಾರೆ. ಅದು ಯಾವ ಶಬ್ದ ಅದ? ಯಾಕಂದ್ರೆ ತುಂಬ ಆಯ್ತು. ನಂಗೆ ಅಂದಾಜು ಆಯ್ತು. ಆಯ್ತು, ಉತ್ತರ ಹೇಳಿ. ಇದು ಯಾವ ವೆಹಿಕಲ್ ಹಾರ್ನ್ ಅದ? ಆಮೇಲೆ ಶಬ್ದ ಕೇಳಿಕೊಳ್ಳಿ. ಯಾವುದು ಕಂಪ್ನಿ ವೆಹಿಕಲ್ ಅಂತ ಹೇಳೋದು. ಈಗ ಬಿಸಿ ಕೇಳಿದ್ರೆ ಮತ್ತೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬೇಕಲ್ಲ ಮಾತ್ರ. ಅದೇ ಸುಳ್ಳ? ವೆಹಿಕಲ್ ನಿಂತಿಂದ ಬರುವಾಗ ಯಾವ ವೆಹಿಕಲ್ ಹಾರ್ನ್ ಅಂತ ಗೊತ್ತಿರ್ಬೇಕಲ್ಲ. ಕೆಲಸ ಬಂದಿದ್ದಲ್ಲ. ಈಗ ಇಷ್ಟು ಮಾತ್ರ ಸೈಕಲ್ ಬಸ್ ತುಂಬಾ ಟ್ರಾಫಿಕ್ ಇರುತ್ತೆ, ಜೋರ್ ಮಳೆ ಬರ್ತಿರುತ್ತೆ, ಹಿಂದ್ಗಡೆ ಯಾವ ವೆಹಿಕಲ್ ಗೊತ್ತಿಲ್ಲ ಅಂದ್ರೆ ಇಲ್ಲ ಸರ್, ಇದು ಆಗೋ ಕೆಲಸ ಅಲ್ಲ. ನೋಡಪ್ಪ, ನಾನು ಒಂದು ಕ್ವೆಶ್ಚನ್ ಕೇಳಿದ್ದೇನೆ. ಸಮಾಜಕ್ಕೆ ಮಂಗನ ಕಾರ್ಯಗಳನ್ನ ಮಾಡ್ತಾರೆ ಗೊತ್ತಾಯ್ತಾ? ಎರಡೂ ಕಾಲಿಗ 8 ನಂಬರ್. ಕೆಂಪು ಬಣ್ಣ ಎಂತ ಹೇಳಿದ್ರೆ ಗೊತ್ತಿಲ್ಲ. ಬೇಡ ಬೇಡ. ಅದು ಯಾವ ಕಂಪ್ನಿ ಬೇಕಾ? ಕೂಡ ಯಾವ್ದು ಕಂಪನಿ ತಿರ್ಸಿ ಹೇಳ್ತದ. 10 ವರ್ಷ ಕೆಲಸ ಮಾಡ್ತಾನಂತ. ಅದೇ ಕಾಮನ್ ಸೆನ್ಸ್. ಅದೆಲ್ಲ ಅಂದಾಜು ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇತ್ತಂತ. ನೋಡಪ್ಪ, ಮಾಡಿದ್ದು ಆಗುದಿಲ್ಲ. ಯಾವ ಕ್ವಶನ್ ನೀನು ಉತ್ತರ ಹೇಳಿಲ್ಲ. ನೀವು ಕೆಲಸ ಕೊಡೋದು ಆಗುದಿಲ್ಲ. ನಮಗೆ ಬೇರೆ ಮೀಟಿಂಗ್ ಇತ್ತು. ನೀವು ಟೈಮ್ ವೇಸ್ಟ್ ಮಾಡ್ತಾರೆ. ಸೀದಾ ಹೋದ್ರೆ ಬರೋದಲ್ಲ. ಈಗ ನಾನು 8 ಗಂಟೆಗೆ ಹೋಗ್ಬೋದು. ನಿನಗೆ ಎಂತ ಹೇಳಿದೆ? ಈಗ ಒಂದು ವರ್ಷ ಉತ್ತರ ಕೊಡದೆ ಕೆಲಸ ಕೊಡೋದು ಆಗಿಲ್ಲ ಅಂತ ಹೇಳ್ತಂತ. ನೀನ್ ಮತ್ತೆ ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ಹೋದ್ರೆ ನಾನೀಗ ಹೋಗ್ಬೋದಾ? ಒಂದ್ಮೇಲೆ ಮ್ಯಾನೇಜರ್ ನಾನು ಹೋಗ್ಬೋದಾ? ಹೋಗಂತ ಹೇಳಿದಲ್ಲ. ಅಲ್ಲ, ನೀವು 3 ಜನ ಒಟ್ಟಾಗಿ ನನ್ನ ಪ್ರಶ್ನೆ ಕೇಳಿದ್ರಲ್ಲ. ಈಗ ನಾನು ಒಬ್ಬ ಓದಿದ ಪ್ರಶ್ನೆ ನೀವು 3 ಜನರಿಗೆ ಕೇಳಿ. ನೀನ್ ಎಂತ ನಂಗೆ ಕೆಲಸ ಒಂದು ಪ್ರಶ್ನೆ ಕೇಳಬಹುದು ಒಂದು ಅವಕಾಶ. ತಲೆ ಹಾಕಿದ್ರೆ ಒಂದು ಕ್ವಶನ್ ಕೇಳ್ಬಿಟ್ಟು ಆಯ್ತು. ಒಂದೇ ಕ್ವಶನ್ ಹೇಳಿ ನಮ್ಮ ಹೊರೇ. ನೀವು ಫೋನ್ ಮನೆಗೆ ಹೊರಡ ಬಗ್ಗೆ ಕಂಡಿದ್ದೀರಾ? ಅಧಿಕ ಕ್ವಶನ್ ಒಂದು ಕೇಳ್ಕೊ ಸೀದಾ ಹೋಗ್ತಾ ಇದೆ. ಈಗ ಸಮಾನ ಕೇಳ್ತಾನೆ. 6 ಫೀಟ್ ಒಂದು ಮನುಷ್ಯ, 6 ಫೀಟ್ ಮನುಷ್ಯ, ಅವನ ಈ ಮನ್ಸಿ ಅವನ ಬಿಳಿ ಬಟ್ಟೆ ಹಾಕಿ ಮೂಗಲ್ ಹತ್ತಿ ಆಚೆ ಈಚೆ ಊದಿನ ಬತ್ತಿ ಅದು ಎಂತ? ಅದು ಹೆಣ. ಹೆಣ ಅಂದ್ರೆ ನಂಗೂ ಗೊತ್ತು. ಯಾರಿದೆ ಹೆಣ? ಮ್ಯಾನೇಜರ್ಗೆ ಹೆಣವಾ? ಕ್ಯಾಚ್ ಬಂತ. ಅದಕ್ಕೆ ನೀವು ಯೋಗ ಮಾಡಿರ್ತಲ್ಲ. ಯಾವ ಯೋಗವ ಅದು ಋಷಿ ಮಾಡೋದಲ್ಲ. ಯೋಗ ಮಾಡೋಕೆ ಹರಿದ್ವಾರ, ಋಷಿಕೇಶ, ಹಿಮಾಲಯಕ್ಕೆ ಹೋಯ್ತಲ್ಲ. ಅಯ್ಯೋ, ಯೋಗ ಮಾಡಬೇಕು ಹಿಮಾಲಯ, ಋಷಿಕೇಶ, ಹರಿದ್ವಾರ ಹೋಯ್ತಂದ್ರಿಲ್ಲ. ನಮ್ ಬ್ರಹ್ಮವತಿಗೆ ಬ್ರಹ್ಮಾವತಿಗೆ ಎಲ್ಲಿ ಯೋಗ ಕೇಳ್ತಾರೆ ಮಾರಾಯ? ಬ್ರಹ್ಮ ನಿಂತ್ಕೊಂಡು ಜನರಲ್ ನಾಲೆಜ್ ಇದು ಸಾಮಾನ್ಯ ಜ್ಞಾನವೇ. ಬ್ರಹ್ಮರಂಗ ರೋಟರಿ ಭವನ ಅಂತ ಇದೆ. ಅಲ್ಲಿ ಶ್ರೀಕೃಷ್ಣ ಯೋಗ ಕೇಂದ್ರ ಅಂತ ಇದೆ. ಹೌದಾ? ಅಲ್ಲಿ ರೋಟರಿ
ಉಚಿತವಾಗಿ ಕೊಟ್ಟಿದ್ರು. ನಮ್ಮ ಗುರುಗಳು ನಮ್ಗೆ ಉಚಿತವಾಗಿ ಯೋಗ ಉಚಿತ ಎಂತ ಮರೆ ದುಡ್ಡು ಕೊಟ್ಟರು ನಮ್ಮ ಕೆಲಸ ಮಾಡೋ ಸಿಗುದಿಲ್ಲ ಈಗಿನ ಕಾಲದಾಗೆ. ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ದುಡ್ಡು ತಗೊಂಡೆ ಯೋಗ ಅನ್ನೋದು ಯಾರಾದ್ರೂ ಇಲ್ಲೇ ಇಲ್ಲ. ಎಂತ ಹೇಳ್ತೀಯ? ಇದೇ ತಪ್ಪು ಕಲ್ಪನೆ ನೀವು ಮಾಡು. ಸಮಾಜದಲ್ಲಿ ಈಗೋರು ಒಳ್ಳೆ ಕೆಲಸ ಮಾಡೋರು ಇದ್ರು, ಆದ್ರೆ ನಾವು ಅವ್ರನ್ನ ಗುರುತಿಸುವುದಿಲ್ಲ. ಅವ್ರ ತಲೆಮಾರಿ ಹೆಂಗೆ? ಹೌದಾ? ಪ್ರಚಾರ ಏನಿಲ್ಲಪ್ಪ, ನಮ್ಗೆ ಇದು ಗೊತ್ತಿರ್ಲಿಲ್ಲವ. ನಾನು ಪ್ರಚಾರ ಮಾಡುವಾಗ ಪ್ರಚಾರ ಗೀತೆ ಅದಕ್ಕೆ ನಾನೇ ಸಣ್ಣ ಮಕ್ಕಳಿಂದ ಹಿಡಿದವರು ದೊಡ್ಡ ತನಕ ಯಾರು ಬೇಕಾದ್ರು ಮನ್ಸಿದ್ದವರು. ಟೈಮಿಂಗ್ ಕಾಣಿ ಬೆಳಿಗ್ಗೆ 5ರಿಂದ 6 ಸಾಯಂಕಾಲ ಬೆಳಿಗ್ಗೆ ಆಯ್ತಿಲ್ಲ ಅಂತ ಹೇಳಿ ಆದ್ರೆ ಸಾಯಂಕಾಲ 5ರಿಂದ 6 ಅದು ಮತ್ತು ಇತ್ತು ಅದು 5 ವರ್ಷ ಆಗಿತ್ತು. ಹೇಳ್ಕೊಡ್ತಾರೆ. ಅಯ್ಯೋ 5 ಇತ್ತು ಬರ್ಕೆ ಅಂತ ಇಲ್ಲ ಮನಸ್ಸಿದ್ದು ಒಪ್ಪುವರು ಬರಲ್ಲ. ಅದಕ್ಕೆ ಅವ್ರು ಎಂತ ಹೇಳ್ಕೊಡ್ತಾರೆ? ಅಯ್ಯೋ ಅಲ್ಲಿ ಅಂತ ಹೇಳಿ ಕೊಡೋದಿಲ್ಲ. ಹೇಳಿ ಕಾಣಿ ಇವರು ಬಂದ್ರು ಮೊದ್ಲ ಪಕ್ಕ ಮಾಡಿ ಚಾಪಿ ಹಾಸ ಮತ್ತೆ ವಜ್ರಾಸನ ಕೂತ್ಕೊಂಡು ಮತ್ತೆ ಪ್ರಾರ್ಥನೆ ಮಾಡಿ ಕೊಡಿಗೆ ಒಂದು ಸೂರ್ಯ ನಮಸ್ಕಾರ ಎಲ್ಲ ಮಾಡುತ್ತೀವಿ. ಕೊಡಿಗೆ ದೇಹ ಸಂಚಲನ ಆಚಿ ಬಾಬು ಈಚಿ ಬಾಬು ಎಲ್ಲ ಮಾಡುದು. ಕೊಡಿಗೆ ಶೀರ್ಷಾಸನ ಕಾಲ ಮೇಲೆ ಮನೆ ಕಡೆ ಕೊಡಿಗೆ ಶೀರ್ಷಾಸನ ಮಾಡುತ್ತೀವಿ. ಕಡೆಗೆ ಶವಾಸನ ಮಾಡುತ್ತೀವಿ. ಕಡೆ ಪುನಃ ಪ್ರಾಣಾಯಾಮ ಮಾಡುತ್ತೀವಿ. ಕಡೆಗೆ ಶಾಂತಿ ಮಂತ್ರ ಹಿಡಿದು 1 ಗಂಟೆ ಇಷ್ಟೆಲ್ಲ ಇಟ್ಟಲ್ಲ. ಆದಿತ್ಯವಾರ ಬಂದ್ರೆ ಧ್ಯಾನ ಇಟ್ಟು ಭಾರಿ ಒಳ್ಳೆ. ಸ್ಪೆಷಲ್ ಧ್ಯಾನ. ಇವತ್ತು ನಾಳೆಗೆ ಎಷ್ಟು ಹೇಳಿ ನಮ್ಗೆ? ಇವತ್ತು 21 ನಮ್ದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇಂದು ದೊಡ್ಡ ಕಂಪನಿಯವರಿಗೆ ಮೀಟಿಂಗ್ ಬಿಟ್ಟಿದೆ ಅಂತ ಅದು ವಿಷಯ ಗೊತ್ತಿದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಿದ್ದು. ಪೇಪರ್ ಅನ್ಕೊಂಡ್ರೆ ಪೇಪರ್ ಇಚ್ಚಿ ಅದ್ರ ಬಗ್ಗೆ ಅಂತ ಅವ್ರು ಗಮನ ಕೊಟ್ಟಿದೆ. ಭಾರತದ ಒಂದು ಯೋಗ ಇವತ್ತು ವಿದೇಶದಲ್ಲಿ 11 ವರ್ಷದಿಂದ ವಿಶ್ವ ಯೋಗ ದಿನಾಚರಣೆ ಮಾಡಿ ಮತ್ತೆ ನಮ್ದು ಯೋಗಾಸನ ಕಾಣಲಿಲ್ಲ. ನಮ್ದು ಒಂದು ಕ್ಲಾಸಿಗೆ ಒಬ್ಬರು ಕ್ಲಾಸ್ ಹೇಳಿಕೊಂಡು ಅಲ್ಲ ನೀನು ಕ್ಲಾಸ್ ತಗೊಂಡಿದ್ದೀರಾ? ಅಯ್ಯೋ ಅದು ಕಾಟಿ ಕೇಳ್ಬೇಡಿ ಮಾರ್ರೆ, ಭಾರಿ ಕಷ್ಟ ಅದು. 15 ದಿನ ನಿದ್ರೆಯೇ ಗೊತ್ತಿಲ್ಲ ಅದು ಶ್ಲೋಕ ಕಲಿತು ಕಾಲ್ ಮಾಡಿಸ್ಕೊಂಡು ಎಲ್ಲಿದ್ರು ಮುಂದೆ ಕೂತ್ಕೊಂಡು ಕಪ್ಪಿ ಹೊತ್ತಾತೆ ಇದ್ರಿಗೆ ಮೇಡಮ್ ಎದ್ದು ಮಾಡೋದಷ್ಟು ಸುಲಭ. ಆದ್ರೂ ಒಂದು ಧೈರ್ಯ ಮಾಡ್ಕೊಂಡು ಒಂದ್ಸಲ ತಪ್ಪಿ ಹೊತ್ತು ಮಾಡಿ ಅದು ಮಾಡಿದ್ರೆ ಕ್ಲಾಸ್ ತಗೊಂಡಿದ್ದ. ವೆರಿ ಗುಡ್ ಅದಿರ್ಲಿ ಸಾವುಕಾರ. ನಮ್ಗೆ ಡ್ರೈವರ್ ಕೆಲಸ ಸಿಕ್ಕು ನೋಡ್ ಮಾರಾಯ, ಇಂಟರ್ವ್ಯೂಗೆ ನೀನು 1 ಪ್ರಶ್ನೆಗೆ ಉತ್ತರ ಕೊಟ್ಟೆ, ಹಾಗಾಗಿ ನಾವು ಭಾರಿ ಬೇಜಾರ. ಆದ್ರೆ ನೀನು ಯೋಗ ಕಲ್ತಿದೆ ಅಂತ ಹೇಳಿದ ಮೇಲೆ ನಮಗೆ ಭಾರಿ ಖುಷಿ ಆಯ್ತಾ. ಯಾಕೆ ಗೊತ್ತಿತ್ತಾ? ಯೋಗ ಮಾಡೋದು ಒಂದು ಒಳ್ಳೆ ಹ್ಯಾಬಿಟ್ ಅಂತ ಹೇಳಿದೆ. ಯೋಗಕ್ಕೊಂದು ಪ್ರಚಾರ ಕೊಟ್ಟೆ. ಮ್ಯಾನೇಜರ್ ನೋಡಿ 20 ಹೇಗೆ ಫಿಟ್ನೆಸ್ ಹೇಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ. ಅಂದ್ರೆ ಯೋಗಕ್ಕೆ ಹೋಗ್ಲಿಕ್ಕೆ ಅವನಿಗೆ ಒಳ್ಳೆ ಫಿಟ್ನೆಸ್ ಇದೆ, ಆರೋಗ್ಯ ಚೆನ್ನಾಗಿದೆ. ಏನಂತೀವಿ? ಆಯ್ತಾ, ನೀನ್ ನಾಳೆಯಿಂದ ಯೋಗಕ್ಕೆ ಬಾ. ಸಾರಿ, ಯೋಗಕ್ಕಲ್ಲ, ನೀನು ನಮ್ಮ ಕಂಪನಿಗೆ ಡ್ರೈವರ್ ಆಗಿ ನಾಳೆಯಿಂದ ನಿಮಗೆ ಕೆಲಸ ಸಿಕ್ತಂತ ತಿಳ್ಕೊ. ಗೊತ್ತಾಯ್ತಲ್ಲ? ನಂಗೆ ಭಾರಿ ಖುಷಿ ಆಯ್ತು. ನಂಗೆ ಓದು ಬರಲು ಆಯ್ತಿದ್ರು, ಇಂಟರ್ವ್ಯೂ ಪಾಸ್ ಆಯ್ತಿದ್ರು, ನಾನೊಂದು ಯೋಗ ಕ್ಲಾಸಿಗೆ ಹೋಗ್ತೆ ಅಂತ ಹೇಳ್ಕೊಂಡ ಅದೊಂದು ದೃಷ್ಟಿಯನ್ನು ಇಟ್ಕೊಂಡು ನಂಗೊಂದು ಕೆಲಸ ಕೊಡ್ತೀನಿ. ನಂಗೆ ಭಾರಿ ಖುಷಿ ಆಯ್ತು. ನಾಳೆ ಕೆಲ್ಸಕ್ಕೆ ಬಾರನೆ. ಓ ದೇವರಣ್ಣ, ಅಣ್ಣ ನಿಮಗೆ ಯೋಗ ಕ್ಲಾಸಿಗೆ ನಾವು ಕೂಲಿ ಕೆಲಸ ಮಾಡೋರೆಲ್ಲ ಬರ್ಲಕ್ಕಿರಣ್ಣ. ಈಗ ಅಣ್ಣ, ಅಲ್ಲಿ ಯೋಗ ಕ್ಲಾಸಿಗೆ ಕೂಲಿ ಕಾರ್ಮಿಕರು, ಮ್ಯಾನೇಜರ್ರು, ಸಾಹುಕಾರರು, ವಕೀಲರು ಎಂತದ್ದು ಕಾಣ್ತಿಲ್ಲ. ಹಿನ್ನೆಲೆ ಕಾಣ್ತಿಲ್ಲ. ನಿಮ್ಗೆ ಮನ್ಸಿಟ್ಟ ತೀರ ಒಂದು ಜಾಗ ಇಟ್ಕೊಂಡು ದಿನಾಲು ಬಂದು ಯೋಗ ಯಾರು ಬೇಕು? ಈ ಯೋಗದಿಂದ ಶೀತ ಕೆಮ್ಮ ಎಲ್ಲ ಸಮಾಪ್ತ. ಅಯ್ಯೋ ದೇವ್ರೇ. ಶೀತ ಕೆಮ್ಮ ಎಲ್ಲ ಸಮಾಪ ಬಗ್ಗೆ ಗವರ್ಮೆಂಟ್ ಆಸ್ಪತ್ರೆ ಆದ್ರೂ ಪ್ರಾಣಾಯಾಮ ಮಾಡೋಕೆ ನಮಗೂ ಮೊದಲು ಹಾನಿ ಇದ್ದಿದ್ದು. ಶೀತ ಕೆಮ್ಮದೆಲ್ಲ ಪ್ರಾಬ್ಲಮ್ ಇದೆ. ಅದ್ರಲ್ಲೂ ಹೊಪ್ಪು ಶುರು ಮಾಡಿದ ನಂತರ ಸ್ವಲ್ಪ 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 ಸುಧಾರಣೆ ಆಗುತ್ತಿಲ್ಲ. ಸಮ ಆಗ್ತದೆ.
ಯೋಗ ಮಾಡೋ ಚಂದತ್ರ ಅಯ್ಯೋ ಯೋಗ ಮಾಡಿ ಚಂದ ಹಬ್ಬ ಬ್ಯೂಟಿ ಪಾರ್ಲರ್ ಅಲ್ಲ ಒಂದೇ ಚಂದ ಹಬ್ಬಕ್ಕೆ ಆದ್ರೂ ಒಂದು ದೇಹ ಸಂಚಾರ ಅಂತ ಮಾಡುತ್ತಿತ್ತು, ಕಣ್ಣಿನ ಎಕ್ಸರ್ಸೈಸ್ ಮಾಡುತ್ತಿತ್ತು, ಮೂಗಿನ ಎಕ್ಸರ್ಸೈಸ್ ಮಾಡುತ್ತಿತ್ತು ಎಲ್ಲ ಮಾಡ್ರೆ ಮುಖದಲ್ಲಿ ಒಂದೊಮ್ಮನೆ ಕಾಂತಿ ಬರ್ತದೆ, ಚಂದ ಆಗ್ತದೆ. ನಾನು ಕಾಣೆ ಒಳ್ಳೆ ವಿಚಾರ ಹೇಳಿದೆ ಮನೆಯವರು, ನಮ್ಗೆಲ್ಲ ಭಾರಿ ಖುಷಿ, ನಿಜವಾಗಿ ಭಾರಿ ಖುಷಿ. ಇಮಿಡಿಯೇಟ್ ಇವತ್ತು ನಮ್ಮ ಕಂಪ್ನಿಯಲ್ಲಿ ಸರ್ಕ್ಯುಲರ್ ಆಗಿ ಎಲ್ಲರೂ ಯೋಗಕ್ಕೆ ಹೋಗ್ಬೇಕು. ನೀವು ಅಷ್ಟೇ, ನೀವೆಲ್ಲ ಸ್ವಲ್ಪ ಚುಟ್ಟಾಗಿ ಈ ತರ ಕೊಟ್ಟಿದ್ರೆ ಕಂಪ್ನಿ ನಡೆಸೋದು ಯಾಕೆ ನಾಮಗೆಲ್ಲ ಇಡೀ ದಿವಸ ಟೆನ್ಷನ್ ಯಾಕೆ, ಎಲ್ಲ ಯೋಗಕ್ಕೆ ಹೋಗಿ. ಮತ್ತೆ ಇದೆಲ್ಲ ಡೈಲಿ ಯೋಗಕ್ಕೆ ಹೋಗಿ, ದಿವಸ ಬೆಳಿಗ್ಗೆ ಬೇಗ ಬರ್ಕ ಯೋಗಕ್ಕೆ ಹೋಗಿ ನಿಮ್ಗೆ ಹಿಂಗೆ ಇಟ್ಕೊಳ್ಳುವ ಫಿಟ್ನೆಸ್ ಮೇಂಟೈನ್ ಮಾಡಿ, ಗೊತ್ತಾಯ್ತಲ್ಲ? ಮತ್ತೆ ಈ ತೊಡೆ ರಜೆ ಹಾಕುದು, ಆರೋಗ್ಯ ಸರಿ ನಮ್ಗೆಲ್ಲ ತಪ್ಪಿವ ಒಳ್ಳೆ ಅಭ್ಯಾಸಕ್ಕೆ ಇವತ್ತೇ ನಾಂದಿ ಹಾಕುವ ನಾವು. ಆಗ ಇವತ್ತೇ ಸರ್ಕಾರ ಹಾಕ್ತೀವಿ, ಹೆಚ್ಚಾಗುತ್ತೆ. ಗೊತ್ತಾಯ್ತಲ್ಲ? ಪ್ರೇಕ್ಷಕರೇ, ಇದುವರೆಗೆ ಈ ಪ್ರಾಸನ ನೋಡಿದ್ವಿ. ಪ್ರಾಸನದಲ್ಲಿ ನಾವು ಅವರಿಗೆ ಕ್ವಶನ್ ಕೇಳಿದ್ವಿ, ಅವರು ನಮ್ಗೆ ಕ್ವಶನ್ ಕೇಳಿದ್ರು. ಈಗ ನಿಮ್ಗೆ ನಾನು ಕ್ವಶನ್ ಕೇಳಿದೆ, ಈ ಸಮಾಜದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿ ಅಂತ ಹೇಳಿದ್ರೆ ಯಾರು? ಹೂ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಮ್ಯಾನ್ ಇನ್ ದಿಸ್ ಸೊಸೈಟಿ ಆರ್ ಇನ್ ದಿಸ್ ವರ್ಲ್ಡ್? ಯಾರು ಆನ್ಸರ್ ಮಾಡ್ಬೋದಾ? ಅತ್ಯಂತ ಯಶಸ್ವಿ ವ್ಯಕ್ತಿ ಯಾರು ಈ ಸಮಾಜದಲ್ಲಿ? ವೆರಿ ಗುಡ್ ಆನ್ಸರ್. ತುಂಬಾ ಜನ ಇದಕ್ಕೆ ಆನ್ಸರ್ ಕೊಟ್ಟರು. ಆರೋಗ್ಯವಂತ ವ್ಯಕ್ತಿಯೇ ಅತ್ಯಂತ ಯಶಸ್ವಿ ವ್ಯಕ್ತಿ. ಹೆಲ್ದಿ ಮ್ಯಾನ್ ಇಸ್ ದ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಸಾಕಷ್ಟು ಹಣ ಇರ್ಬೋದು, ಒಳ್ಳೆಯ ಉದ್ಯೋಗ ಇರ್ಬೋದು, ಒಳ್ಳೆಯ ಸಂಸಾರ ಇರ್ಬೋದು, ಎಲ್ಲ ಇರ್ಬೋದು, ಆದ್ರೆ ನಮ್ಮಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಇದು ಯಾವುದನ್ನು ನಾವು ಎಂಜಾಯ್ ಮಾಡ್ಲಿಕ್ಕೆ ನಮ್ಮ ಲೈಫ್ ಅಲ್ಲಿ ಆಗೋದಿಲ್ಲ. ಇವತ್ತು ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ, ಮೊಬೈಲ್ ರೂಪದಲ್ಲಿ ಎಲ್ಲಾ ಸಿಗುತ್ತೆ, ತಿಳ್ಕೊಂಡ್ರೆ ಏನ್ ಬೇಕಾದ್ರೂ ಇವತ್ತು ಸಿಗುತ್ತೆ. ಆದ್ರೆ ಆರೋಗ್ಯ ಮತ್ತು ನೆಮ್ಮದಿ ನಮ್ಗೆ ಸಿಗುತ್ತಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಇವತ್ತು ಎಲ್ಲರೂ ಒತ್ತಡದ ಜೀವನ ನಡೆಸ್ತಾ ಇದ್ದೀವಿ. ಕಂಪ್ನಿಯಲ್ಲಿ ಕೆಲಸ ಮಾಡುವ ನಮಗೂ ಒತ್ತಡ ಇದೆ, ಕಾರ್ಮಿಕರಿಗೆ ಒತ್ತಡ ಇದೆ, ಓದುವ ಮಕ್ಕಳಿಗೂ ಸಹ ಒತ್ತಡ ಇದೆ. ಹೀಗಾಗಿ ಈ ಒತ್ತಡ ರಹಿತ ಜೀವನ, ಆರೋಗ್ಯಕ್ಕಾಗಿ ಯೋಗ ಅಭ್ಯಾಸ ಬಹಳ ಉಪಯುಕ್ತ. ಅದಕ್ಕೆ ಒಂದು ಉತ್ತಮ ಉತ್ತರ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತಿನಿಂದ ನಾವೆಲ್ಲ ಯೋಗಾಭ್ಯಾಸಕ್ಕೆ ನಮ್ಮನ್ನು ಅಣಿಗೊಳಿಸುವ, ಯೋಗ ಪ್ರಾಕ್ಟೀಸ್ ಮಾಡದೇ ಇದ್ದಿದ್ದವರು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಯೋಗಕ್ಕೆ ಬನ್ನಿ, ಸತತ ಸಮಾಜವನ್ನು ನಾವು ಕಟ್ಟೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ.